ಎಲ್ಲ ಹೇಗಿದೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ವರ್ಕ್ ಫ್ರಮ್ ಹೋಮ್ ಬಂದುಬಿಟ್ಟು ಫ್ರೀಲ್ಯಾನ್ಸ್ ರಿಲೇಟೆಡ್ ಇರುವಂಥ ವರ್ಕು. ಆ್ಯಂಡ್ ಈ ವರ್ಕಲ್ಲಿ ನಿಮಗೆ ಪ್ರತಿ ಗಂಟೆಗೆ ಕಂಪನಿ ಇಷ್ಟಿಷ್ಟು ಅಂತ ಕೊಡುತ್ತೆ. ಅಂದರೆ ಇದು ಪಾರ್ಟ್ ಟೈಮ್ ಜಾಬು. ಸೊ ಇದಕ್ಕೆ ನೀವು ಸ್ಟೂಡೆಂಟ್ ಇದ್ದವರು, ಹೌಸ್ ವೈಫ್ ಇದ್ದವರು, ರಿಟೈರ್ಡ್ ಪರ್ಸನ್ ಎಲ್ರಿಗೂ ಸೂಟ್ ಆಗುತ್ತೆ. ಮೇನ್ ಮುಖ್ಯವಾಗಿ ಕನ್ನಡ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರುತ್ತೆ. ಅಂದರೆ ಈ ಜಾಬಿಗೆ ನೀವು ಇವತ್ತೇ ಅಪ್ಲೈ ಮಾಡಿ. ಕಂಪನಿ ತುಂಬಾ ರೆಸ್ಪಾಂಡ್ ಮಾಡ್ತಾ ಇದೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇದು ಒಂದು ಫ್ರೀಲ್ಯಾನ್ಸ್ ವರ್ಕಿಗೆ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗಲ್ಲ ಸ್ನೇಹಿತರೆ. ಸೊ ನೀವೆಲ್ಲರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಸೊ ಈ ಒಂದು ಏನು ಜಾಬ್ ಇದೆ, ಈ ಜಾಬಲ್ಲಿ ಇವಾಗ ಮೇನ್ ಅಂತಂದರೆ ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅವರು. ರಿಕ್ವೈರ್ಮೆಂಟ್ ಏನು ಕೇಳಿದ್ದಾರೆ, ಯಾವ ಕಂಪನಿ, ಪ್ರೊಫೈಲ್ ಏನು, ಕೆಲಸ ಏನು ಮಾಡಬೇಕು, ಎಲ್ಲ ಮಾಹಿತಿನ ಇದೇ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಟ್ರೈ ಮಾಡಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಅದು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಜಾಬ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮೇನ್ ಮುಖ್ಯವಾಗಿ ರಿಕ್ವೈರ್ಮೆಂಟ್ ಕಂಪನಿ ಕಡೆಯಿಂದ ಏನು ಬಂದಿದೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದಾದ ನಂತರ ಯಾವ ಕಂಪನಿ, ಯಾವ ಪ್ರೊಫೈಲು, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ಮುಖ್ಯವಾಗಿ ನಿಮಗೆ ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ನೇಟಿವ್ ಲೆವೆಲ್ ಫ್ಲೂಯೆನ್ಸ್ ಇನ್ ಕನ್ನಡ. ಅಂದರೆ ಲೋಕಲ್ ಭಾಷೆ ಇರಬೇಕು. ಮೇನ್ ಮುಖ್ಯವಾಗಿ ಕನ್ನಡ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ನಿಮಗೆ ಬರ್ತಿರಬೇಕು. ಸೊ ಅಂದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ರಿಟರ್ನ್ ಆ್ಯಂಡ್ ಸ್ಪೋಕನ್ ಅಂತ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ರಾಕೆಟಲ್ಲಿ. ನಿಮಗೆ ಮಾತನಾಡೋದಕ್ಕೆ ಮತ್ತು ಬರೆಯೋದಕ್ಕೆ ಕನ್ನಡ ಬರ್ತಿರಬೇಕು. ಓಕೆ, ಸೊ ಇಲ್ಲಿದಲ್ಲೂ ಕೂಡ ಮೇನ್ ಅಂತಂದರೆ ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಇನ್ ದಿ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಅದು. ಓಕೆನಾ, ಸೊ ಇಲ್ಲಿ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ ಮೇನು ಸರಾಗವಾಗಿ ಬರ್ತಿರಬೇಕು. ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಇಂಗ್ಲೀಷ್ ನಿಮಗೆ ಬೇಸಿಕ್ ಬರ್ತಿರಬೇಕು. ಯಾಕಂದರೆ ಅವ್ರು ಏನಾದರೂ ಕೊಟ್ಟಿದ್ದು ಸ್ವಲ್ಪ ಆದರೂ ಓದೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಮೇನ್ ಅಂತಂದು ಹೇಳಿ ಕೆಲವೊಂದು ಟ್ರಾನ್ಸ್ಲೇಷನ್ ಇರುವಂಥ ಒಂದು ವರ್ಕ್ ಇರುತ್ತೆ, ನಿಮ್ಮದು ಪ್ರಾಜೆಕ್ಟ್ ವೈಸ್ ಇರುತ್ತೆ. ಆ್ಯಂಡ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸುಮಾರು ಥರದ ಟೂಲ್ಸ್ಗಳು ಸಿಗುತ್ತೆ. ಬೇಕಂದರೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವರ್ಕ್ ಮಾಡೋದಿರುತ್ತೆ ಅಂತ. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ನಿಮಗೆ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬರ್ತಿರಬೇಕು. ಆ್ಯಂಡ್ ಇದಲ್ಲೂ ಕೂಡ ಅಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಅ ಹೈ ಅಟೆನ್ಷನ್ ಟು ಡಿಟೇಲ್, ಕನ್ಸಿಸ್ಟೆನ್ಸಿ. ಲೈಕ್ ಇಲ್ಲಿ ಮೇನ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋರು. ಸೊ ಅಂಥವ್ರನ್ನ ಇವ್ರು ಕ್ಯಾಂಡಿಡೇಟು ಹುಡುಕ್ತಾ ಇರುವಂಥದ್ದು. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದು ಗಂಟೆಗೆ ಇಂತಿಷ್ಟು ಅಂತ ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ 3.5 ಅಂತ ಹೇಳಿದ್ದಾರೆ. ಅಂದರೆ ಒಂದು ಗಂಟೆಗೆ ಇವಾಗ 3.5 3.350 ಏನು ಅವರ್ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ 0.50. ಓಕೆ, ಸೊ ಎಷ್ಟಾಗ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು 330ರಿಂದ 400 ರೂಪಾಯಿವರೆಗೂ. ಸೊ ಈ ಮಧ್ಯದಲ್ಲಿ ನಿಮ್ಮದು ಏನಾಗುತ್ತೆ ಅಂತಂದರೆ ಸಂಬಳವನ್ನು ಅವರು ಡಿಸೈಡ್ ಮಾಡ್ತಾರೆ. ಸೊ ಒಂದೊಂದು ಗಂಟೆಗೆ ಇಂತಿಷ್ಟು ಅಂತ ಅವರು ಕೊಡ್ತಾ ಇರುವಂಥದ್ದು ಮೇನ್ ಮುಖ್ಯವಾಗಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ವೈ ಜಾಯಿನ್ ಮೇನ್ ಅಂತಂದರೆ ಇಲ್ಲಿ ನೀವು ಯಾಕೆ ಈ ಕಂಪನಿ ಜಾಯಿನ್ ಆಗಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪ್ರಾಜೆಕ್ಟ್ ವೈಸು ಅಪರ್ಚುನಿಟೀಸ್ಗಳು ಸಿಗ್ತಾ ಇರುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಚೂಸನ್ ವೆನ್ ಹೌ ಮಚ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಫುಲ್ ರಿಮೋಟ್ ವಿತ್ ಕಂಪ್ಲೀಟ್ ಅಟೋನಮಿ ಅಂತ ಹೇಳಿದ್ದಾರೆ. ಸೊ ಮೇನ್ ಮುಖ್ಯವಾಗಿ ಹೇಳಬೇಕಂದ್ರೆ ಇದು ಏನಂತಂದರೆ ಪ್ರಾಜೆಕ್ಟ್ ಬೇಸ್ಡ್ ಒಂದು ಇರುತ್ತೆ ಜಾಬು. ಸೊ ಇಲ್ಲಿ ನಿಮಗೆ ಸುಮಾರು ಥರದ ಪ್ರಾಜೆಕ್ಟ್ನ ಕೊಡ್ತಾ ಇರ್ತಾರೆ. ಅದೇ ಪ್ರಾಜೆಕ್ಟಲ್ಲಿ ಇವಾಗ ಟ್ರಾನ್ಸ್ಲೇಟ್ ಜಾಬ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೆ ಹೇಗೆ ಅಂತಂದರೆ ಮನೇಲಿ ಕೂತ್ಕೊಂಡು ಮೇನ್ ಮುಖ್ಯವಾಗಿ ಕಂಪ್ಲೀಟ್ಲಿ ಯಾವುದೇ ಕಾರಣಕ್ಕೂ ಆಫೀಸ್ಗೆ ಹೋಗಬೇಕಾಗಿಲ್ಲ. ಸೊ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ನಿಮಗೆ ಇಲ್ಲಿ ಏನಂತಂದರೆ ಇಲ್ಲಿ ನಿಮಗೆ ಲೋಕಲ್ ಭಾಷೆಗೋಸ್ಕರ ಮೇನ್ ಮುಖ್ಯವಾಗಿ ಅವರು ಏನು ಮಾಡ್ತಾ ಇದ್ದಾರೆ, ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ವರ್ಕ್ ಯಾಕೆ ಮಾಡಿಸ್ತಾ ಇದ್ದಾರೆ ಅಂದರೆ AI ಟ್ರೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇರುವಂಥದ್ದು. ಅಂದರೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿಸಿ ಏನು ಮಾಡ್ತಾರೆ ಅವರು, AIಗೆ ಟ್ರೈನ್ ಮಾಡ್ತಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಬಿ ಎ ಪಾರ್ಟ್ ಆಫ್ ಗ್ಲೋಬಲ್ ಕಾಂಟ್ರಿಬ್ಯೂಟರ್ ಕಮ್ಯುನಿಟಿ ವಿತ್ ರೆಸ್ಪಾನ್ಸಿವ್ ಗೈಡ್ಲೈನ್ ಆ್ಯಂಡ್ ಸಪೋರ್ಟ್. ಕಂಪನಿ ಏನಿದೆ ತುಂಬ ಗ್ರೋವಿಂಗ್ ಕಂಪನಿ ಇದೆ ಡೇ ಬೈ ಡೇ. ಸೊ ಈ ಕಂಪನಿ ನೀವೇನಾದರೂ ವರ್ಕ್ ಮಾಡಿದರೆ ಸೊ ಮುಂದೆ ನಿಮ್ಗೆ ಏನಾಗುತ್ತೆ ಅಂದರೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ ನಿಮ್ಮ ಪ್ರೊಫೈಲಲ್ಲಿ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಹೇಗೆ ಅಪ್ಲೈ ಮಾಡ್ಬೇಕಂತ ನಾನು ಇಲ್ಲಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ಸೊ ಅದೇ ರೀತಿಯೇ ನೀವು ಇಲ್ಲಿ ಅಪ್ಲೈ ಮಾಡಿ. ನಾನು ಅಪ್ಲೈ ಮಾಡಿ ಕೂಡ ಇದು ತೋರಿಸ್ತಾ ಇದ್ದೀನಿ. ಸೊ ಯಾವ ರೀತಿ ನಾನು ತೋರಿಸ್ತೀನಿ ಅದೇ ರೀತಿಯೇ ಇಲ್ಲಿ ಅಪ್ಲೈನ ಮಾಡಿ. ಜಾಬ್ ಡೀಟೇಲ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಜಾಬ್ ಟೈಟಲ್ ಬಂದ್ಬಿಟ್ಟು ಟಿಯರ್ ವ್ಯಾಲಿಡೇಷನ್ ಫಾರ್ ಇಂಡಿಕ್ ಲ್ಯಾಂಗ್ವೇಜಸ್. ಅಂದರೆ ಇಂಡಿಯನ್ ಲ್ಯಾಂಗ್ವೇಜ್ಗೋಸ್ಕರ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ವರ್ಕ್ ಇರುತ್ತೆ. ನೀವು ನಿಮ್ಮ ಮನೆಯಿಂದನೇ ಕೆಲಸ ಮಾಡ್ಬೋದು. ಆ್ಯಂಡ್ ಇದು 2 ವೀಕ್ಗೋಸ್ಕರ ಇವಾಗ ಕಮಿಟ್ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಇದನ್ನು ಕಂಟಿನ್ಯೂ ಕೂಡ ಮಾಡ್ಬೋದು. ಸೊ ಇಲ್ಲಿ ಫ್ರೀಲಾನ್ಸ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ರೀಲಾನ್ಸ್ ವರ್ಕ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಒಂದು ಇದನ್ನು ಬೇಕಾಗಲ್ಲ, ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಲ್ಲ. ನಾರ್ಮಲ್ ನಿಮ್ಗೆ ಕನ್ನಡ ಓದೋಕ್ಕೆ ಬರೋಕ್ಕೆ ಬರುತ್ತೆ. ಮತ್ತು ಬೇಸಿಕ್ ಸ್ವಲ್ಪ ಇಂಗ್ಲೀಷ್ ಓದೋಕ್ಕೆಲ್ಲ ಬರುತ್ತೆ. ಅಂದರೆ 10th ಪಾಸ್ ಆದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಪ್ರತಿ ಗಂಟೆಗೆ ಇಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಏನೂ ಇಲ್ಲ ಅಂದರೆ 300ರಿಂದ 400 ಮಧ್ಯದಲ್ಲಿ ನಿಮ್ಮದು ಸಂಬಳ ಸಿಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ವಾಟ್ ಯು ವಿಲ್ ಡೂ, ನೀವೇನು ಮಾಡಬೇಕು ಇಲ್ಲಿ ಅಂತಂದರೆ ನೀವಿಲ್ಲಿ ರಿವ್ಯೂ ಇಂಗ್ಲೀಷ್ ಸೋರ್ಸ್ ಡಾಕ್ಯುಮೆಂಟ್ಗೂ ಏನು ನಿಮ್ಗೆ ಕೊಟ್ಟಿರ್ತಾರೆ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕು. ಇಂಗ್ಲೀಷಲ್ಲಿ ಕಂಟೆಂಟ್ ಇರುತ್ತೆ, ಅದನ್ನು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಾ. ಆ್ಯಂಡ್ ಇವ್ಯಾಲ್ಯೂಟ್ ಬೋತ್ ವೇರಿಯಂಟ್ ಬೇಸ್ಡ್ ಆನ್ ಅಕ್ಯುರೆನ್ಸಿ, ಫ್ಲೂಯೆನ್ಸಿ, ಓವರ್ ಆಲ್ ಟ್ರಾನ್ಸ್ಲೇಷನ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಮೇನ್ ಮುಖ್ಯವಾಗಿ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಆಗ್ದೇ ನೀವೇನು ಮಾಡ್ತೀರಿ, ಸಿಂಪ್ಲಿ ಇಂಗ್ಲೀಷಲ್ಲಿರೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀರಿ.
ಓಕೆ. ಸೊ ಇದು ಒಂದು ಪಾರ್ಟ್ ಟೈಮ್ ಜಾಬ್ ಸ್ನೇಹಿತರೆ. ಸೊ ಆಫ್ಟರ್ ನೀವೇನಾದರೂ ಕಾಲೇಜು ಅಥವಾ ನಿಮ್ಮದು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಹೌಸ್ ವೈಫ್ ಇದ್ದರೆ ಸೊ ನೀವು ಕೆಲಸ ಮಾಡ್ಬೋದು. ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. 1 ಗಂಟೆ 2 ಗಂಟೆ ಅಂದರೆ ಸ್ವಲ್ಪ ಈಸಿ ಇರುತ್ತೆ ಕೆಲಸ ಮಾಡೋದಕ್ಕೆ. ಸೊ ಇದಲ್ಲೂ ಕೂಡ ಇಲ್ಲಿ ಸೆಲೆಕ್ಟ್ ದಿ ಪ್ರಿಫರ್ಡ್ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರೊವೈಡ್ ಅ ಕ್ಲಿಯರ್ ರಿಟರ್ನ್ ಜಸ್ಟಿಫಿಕೇಷನ್ ಆಫ್ ಯುವರ್ ಅಸೆಸ್ಮೆಂಟ್. ಇನ್ನೊಂದು ಚಿಕ್ಕದೊಂದು ಅಪ್ಲೈ ಮಾಡಿದ್ಮೇಲೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಪ್ರೊಸೀಜರ್ ಮಾಡ್ತಾರೆ. ಅಂದರೆ ಇಲ್ಲಿ 2-3 ರೌಂಡ್ ಇರುತ್ತೆ. ಓಕೆ. ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಏನು ಕೊಟ್ಟಿರ್ತಾರೆ ಟಾಸ್ಕನ್ನು ಅದನ್ನು ಕಂಪ್ಲೀಟ್ ಮಾಡಿ ಕೊಟ್ಟಿರೋಂಥ ಟೈಮ್ ಒಳಗಡೆ ಅದನ್ನು ಸಬ್ಮಿಟ್ ಮಾಡಬೇಕು. ಓಕೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ರಿಕ್ವೈರ್ಮೆಂಟ್ ಕೇಳಿದ್ದಾರೆ ಅವರು. ಏನು ಈ ಪ್ರೊಫೈಲ್ಗೆ ಏನು ಕೇಳಿದ್ದಾರೆ ರಿಕ್ವೈರ್ಮೆಂಟ್ ಅಂದರೆ ನೇಟಿವ್ ಲೆವೆಲ್ ಫ್ಲೂಯೆನ್ಸಿ ಇನ್ ಕನ್ನಡ. ಕನ್ನಡ ನಿಮಗೆ ನೇಟಿವ್ ಲ್ಯಾಂಗ್ವೇಜಿಗೆ ಬರ್ತಿರಬೇಕು. ಕನ್ನಡ ಓದೋಕ್ಕೆ ಬರೆಯೋಕ್ಕೆ ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು. ಆ್ಯಂಡ್ ಇದಲ್ಲೂ ಕೂಡ ನಿಮಗೆ ಸ್ಟ್ರಾಂಗ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಕೇಳಿದ್ದಾರೆ ಅವರು. ಓಕೆ. ಲೈಕ್ ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಬಾರ್ದು. ಇಂಗ್ಲೀಷಲ್ಲಿ ಕೊಟ್ಟಿರೋದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕು. ಆ್ಯಂಡ್ ಇಂಗ್ಲೀಷ್ ನಿಮಗೆ ಬರ್ತಿರಬೇಕು. ಇಂಗ್ಲೀಷು ಬರೋದೇ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಇಂಗ್ಲೀಷ್ ಸ್ವಲ್ಪ ನಿಮಗೆ ಬೇಸಿಕ್ ಆದರೂ ಬರ್ತಿರಬೇಕು. ಏನು ಕೊಟ್ಟಿದ್ದಾರೆ ನೋಡಿಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಆ್ಯಂಡ್ ಇದರಲ್ಲೂ ಕೂಡ ಬ್ಯಾಕ್ಗ್ರೌಂಡ್ ಮೇನ್ ಅಂತಂದರೆ ಕೆಲವೊಂದು ಟ್ರಾನ್ಸ್ಲೇಷನ್ ಟೂಲ್ಸ್ಗಳನ್ನ ಏನಾದರೂ ಯೂಸ್ ಮಾಡೋದಿದ್ರು ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡೋಕ್ಕೆ ನಾಲೆಜ್ ಇರಬೇಕು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ಲ್ಯಾಂಗ್ವೇಜ್ ರಿಲೇಟೆಡ್ ನಿಮಗೊಂದು ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಓಕೆ. ಸೊ ಅದನ್ನು ಚೆನ್ನಾಗಿ ಮೇನ್ ಮುಖ್ಯವಾಗಿ ಕ್ಲಿಯರ್ ಮಾಡಬೇಕು ನೀವು. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ 1 ಗಂಟೆಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನಿಮಗೆ ಇಲ್ಲಿ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನಿಮಗೆ ಯಾಕೆ ಕಂಪ್ನಿ ಜಾಯ್ನ್ ಆಗಬೇಕಂತ ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುತ್ತೆ. ಮನೆಯಿಂದ ಮಾಡೋದಕ್ಕೆ ಒಂದು ಗ್ರೂವಿಂಗ್ ಕಂಪನಿಯಲ್ಲಿ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ಸೊ ಮೇನ್ ಮುಖ್ಯವಾಗಿ ನಿಮ್ಮ ಪ್ರೊಫೈಲಲ್ಲಿ ಏನಾಗುತ್ತೆ ಅಂದರೆ ಈ ರೀತಿ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡಿದಾಗ ನೆಕ್ಸ್ಟ್ ಬೇರೆ ಜಾಬ್ಗೆ ನೀವು ಇಂಟರ್ವ್ಯೂಗೆ ಹೋದಾಗ ಸೊ ಅಲ್ಲಿ ಸ್ವಲ್ಪ ಇಂಪ್ರೆಷನ್ ಚೆನ್ನಾಗಿರುತ್ತೆ. ಬೇಗ ನಿಮಗೆ ಸೆಲೆಕ್ಷನ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹೇಗೆ ಅಪ್ಲೈ ಮಾಡಬೇಕು? ಇಲ್ಲೊಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ. ಕಂಪನಿ ಬಂದ್ಬಿಟ್ಟು ವೆಲೋ ಡಾಟಾ. ಓಕೆ. ವೆಲೋ ಗ್ಲೋಬಲ್ ಅಂತೂ ಕೂಡ ಹೇಳ್ತೀವಿ, ವೆಲೋಗೊಲೈಸ್ ಅಂತೂ ಕೂಡ ಹೇಳ್ತೀವಿ. ವೆಲೋಗೊಲೈಸ್ ಕಂಪನಿಯಲ್ಲಿ ಇವಾಗ ಕನ್ನಡ ಟ್ರಾನ್ಸ್ಲೇಷನ್ ಜಾಬ್ಗೋಸ್ಕರನೇ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಹೇಳಿ ಇಲ್ಲೊಂದು ಇದನ್ನೇ ಇರುತ್ತೆ. ಹೇಗೆ ಅಪ್ಲೈ ಮಾಡ್ಕೊತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಮೊದಲು ಅಪ್ಲಿಕೇಶನ್ ಫಾರ್ಮ್ ನೋಡೋಣ. ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೆ ಒಂದು CV ಅಟ್ಯಾಚ್ ಮಾಡಬೇಕಾಗುತ್ತೆ. CV ಇದು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಆ್ಯಂಡ್ ಈ CV ನಿಮ್ಮ ಅಕಾರ್ಡಿಂಗ್ ಟು ಪ್ರೊಫೈಲ್ಗೆ ಅಪ್ಡೇಟ್ ಇರಬೇಕು. ಟ್ರಾನ್ಸ್ಲೇಟ್ ಕನ್ನಡ ಅಂತ ಹೇಳಿದಾರಲ್ವಾ. ಸೊ ಕನ್ನಡನ ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತೆ ಅಂತ ಕೆಲವೊಂದು ಕೀವರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೈಲೈಟ್ ಮಾಡಬೇಕು ನಿಮ್ಮ ರಿಸ್ಯೂಮ್ನ. ಸೊ ಈ ಪ್ರೊಫೈಲಲ್ಲಿ ಸಂಬಂಧಪಟ್ಟಂತೆ ನಿಮ್ಮದು ಪ್ರೊಫೈಲ್ ಇದೆ ಅನ್ನೋ ಹಾಗೆ ಅಪ್ಡೇಟ್ ಮಾಡಿ ರಿಸ್ಯೂಮ್ ಹಾಕಬೇಕು. ಆ್ಯಂಡ್ ಇದಲ್ಲೂ ಕೂಡ ಫುಲ್ ನೇಮು ಅಕಾರ್ಡಿಂಗ್ ಟು ನಿಮ್ಮ ಏನು ಡಾಕ್ಯುಮೆಂಟಲ್ಲಿ ಇದೆ ಅದನ್ನೇ ಬರೀಬೇಕು. ಮತ್ತು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ಕರೆಂಟ್ ಲೊಕೇಶನು, ಕರೆಂಟ್ ಕಂಪನಿ ಏನಾದರೂ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ನಿಲ್ಲ ಅಂತ ಹಾಕಿ. ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಇಮೇಲ್ ಅಂತೂ ಚೆಕ್ ಮಾಡ್ತಾನೆ ಇರಿ. ಅವ್ರ ಕಡೆಯಿಂದ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಮೇನ್ ಮುಖ್ಯವಾಗಿ ಲಿಂಕ್ಸ್ ಕೇಳಿದ್ದಾರೆ ಅವರು. ಇಲ್ಲಿ ನಿಮ್ಮದು ಲಿಂಕ್ಡ್ಇನ್ ಪ್ರೊಫೈಲ್ ಅದು ಇದ್ದರೆ ಕೊಡಿ, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡಿ. ಆ್ಯಂಡ್ ಸೀದಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರೋದು ಜೆಂಡರ್ ಕೇಳಿದ್ದಾರೆ, ಮೇಲಾ ಫೀಮೇಲ ನೋಡಿಕೊಂಡು ಹಾಕಿ. ಆ್ಯಂಡ್ ಇಲ್ಲಿ ರೇಸ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಏಷ್ಯನ್ ಅಂತ ಹಾಕಬೇಕು. ಆ್ಯಂಡ್ ವೆಟರ್ನಿಟಿ ಇದು ಐ ಆಮ್ ನಾಟ್ ಅಂತ ಹಾಕಬೇಕು. ಓಕೆ. ಅಥವಾ ಡಿಕ್ಲೈನ್ ಟು ಸೆಲ್ಫ್ ಐಡೆಂಟಿಫೈ, ಸೊ ಅದನ್ನು ಕೂಡ ಹಾಕ್ಬೋದು. ನಾಟ್ ಅಂತ ಹಾಕ್ತೀನಿ. ಓಕೆ. ಸೊ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು. ತುಂಬ ದೊಡ್ಡ ಅಪ್ಲಿಕೇಶನ್ ಫಾರ್ಮ್ ಇರೋದಿಲ್ಲ, ತುಂಬ ಈಸಿಯಾಗಿರುತ್ತೆ, ತುಂಬ ಚಿಕ್ಕದಿರುತ್ತೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಿ ಇವತ್ತೇ ಬೇಗ ಅಪ್ಲೈ ಮಾಡಿ ವೇಟ್ ಮಾಡಿ. ಒಂದು 7 to 8 ಡೇಸ್ ಆಗ್ಬೋದು. ಆ್ಯಂಡ್ ಕಂಪನಿ ಕಡೆಯಿಂದ ಯಾರಿಗೆಲ್ಲ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವ್ರಿಗೆ ತಪ್ಪದೆ ಕಂಪನಿ ಕಡೆಯಿಂದ ರಿಪ್ಲೈ ಬರುತ್ತೆ. ಓಕೆ. ಸೊ ಮೇನ್ ಮುಖ್ಯವಾಗಿ ನಾನು ಲಿಂಕನ್ನು ಕಂಪ್ಲೀಟ್ ಇದರಲ್ಲಿ ಡಿಸ್ಕಸ್ ಮಾಡ್ತೀನಿ ವಿಡಿಯೋದಲ್ಲಿ. ಹೀಗಾಗಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸಿಂಪ್ಲಿ ಹೋಗಿ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ವೆಲೋಗೊಲೈಸ್ ಕನ್ನಡ ಜಾಬ್ ಅಂತ ಸರ್ಚ್ ಮಾಡಿ. ವೆಲೋಗೊಲೈಸ್ ಕನ್ನಡ ಜಾಬ್ ಅಂತ ಚೆಕ್ ಮಾಡಿದಾಗ ಸೊ ಸಿಂಪ್ಲಿ ನಿಮಗೆ ಇಲ್ಲೊಂದು ನೋಡೋದಕ್ಕೆ ಸಿಗುತ್ತೆ. ಗ್ರೀನ್ ಕಲರ್ದು ಐಕಾನ್ ನೋಡೋಕ್ಕೆ ಸಿಗುತ್ತೆ. ವೆಲೋ ಗ್ಲೋಬು ಟ್ರಾನ್ಸ್ಲೇಷನ್ ವ್ಯಾಲಿಡೇಟರ್ ಕನ್ನಡ ಅಂತ. ಸೊ ನಾರ್ಮಲಿ ನೀವು ಇಲ್ಲಿ ವೆಲೋಗೊಲೈಸ್ ಕನ್ನಡ ಜಾಬ್ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಸೊ ಈಸಿಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಓಪನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಇರುತ್ತೆ. ಸೊ ಇದು ನಾನು ಎಲ್ಲ ನಿಮಗೆ ಡೀಟೇಲ್ಸ್ಗಳನ್ನ ಹೇಳಿದ್ದೀನಿ. ಆ್ಯಂಡ್ ಸಿಂಪ್ಲಿ ಏನು ಮಾಡಬೇಕು ನೀವು ಇಲ್ಲಿ ನಿಮಗೆ ಕೊಟ್ಟಿರುವಂಥ ಏನು ಇದನ್ನಿದೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಲಾಸ್ಟಲ್ಲಿ ಬರುತ್ತೆ ಅದು. ಸೊ ಅಪ್ಲಿಕೇಶನ್ ಫಾರ್ಮು ಇಲ್ಲಿ ನೋಡಿ ಲಾಸ್ಟ್ಗೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಅಂತಂದರೆ ಈ ರೀತಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಆ್ಯಂಡ್ ತುಂಬ ಚಿಕ್ಕ ಫಾರ್ಮ್ ಇದೆ ಸ್ನೇಹಿತರೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡಿದ್ಮೇಲೆ ಒಂದು 7 to 8 ಡೇಸ್ ಒಳಗಡೆ ಅವ್ರು ರಿಪ್ಲೈ ಬರುತ್ತೆ. ಸೊ ಹೀಗಾಗಿ ಡೈಲಿ ಟು ಡೈಲಿ ನೀವು ಇದನ್ನ ಚೆಕ್ ಮಾಡ್ತಾ ಹೋಗಿ. ಆ್ಯಂಡ್ ಏನು ಕೇಳಿದ್ದಾರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿ. ಆ್ಯಂಡ್ ನಂತರ ಒಂದು ಚಿಕ್ಕದೊಂದು ಅಸೆಸ್ಮೆಂಟ್ ಟೆಸ್ಟ್ ತೊಗೋತಾ ಇದ್ದಾರೆ ಅವರು. ಸೊ ಅಸೆಸ್ಮೆಂಟ್ ಟೆಸ್ಟ್ ಕೂಡ ಅಟೆಂಡ್ ಮಾಡಿ. ಇದರಿಂದ ಏನಾಗುತ್ತೆ ನಿಮ್ಮ ಸೆಲೆಕ್ಷನ್ ಬೇಗ ಆಗುತ್ತೆ. ಮತ್ತು ಅಸೆಸ್ಮೆಂಟ್ ಟೆಸ್ಟ್ ಪಾಸ್ ಆಗಬೇಕು ಕೂಡ. ಸೊ ಕನ್ನಡ ಟ್ರಾನ್ಸ್ಲೇಟ್ ಮಾಡುವಂಥ ವರ್ಕ್ ಇರುತ್ತೆ. 10th ಪಾಸ್ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಪರ್ಟಿಕ್ಯುಲರಿ ಎಜುಕೇಷನ್ ಬಗ್ಗೆ ಅವ್ರು ಏನು ಹೇಳಿಲ್ಲ, ಇದೇ ಆಗಿರಬೇಕು ಅದೇ ಆಗಿರಬೇಕು ಅಂತ ಹೇಳಿಲ್ಲ. ಪಾರ್ಟ್ ಟೈಮ್ ಜಾಬ್ ಇರುತ್ತೆ ಮತ್ತು ಕನ್ನಡ ಭಾಷೆಯಲ್ಲಿ ಮಾಡುವಂಥದ್ದು. ಈ ಕೆಲಸವನ್ನೇ ನೀವು ಮೊಬೈಲ್ ಫೋನ್ದು ಕೂಡ ಮಾಡ್ಬೋದು ಅಥವಾ ಲ್ಯಾಪ್ಟಾಪ್ ಡೆಸ್ಕ್ಟಾಪಿಂದು ಕೂಡ ಮಾಡ್ಬೋದು. ಏನು ತೊಂದರೆ ಇಲ್ಲ. ಓಕೆ. ಸೊ ಹೀಗಾಗಿ ನಾನು ಇಲ್ಲಿ 7th 8th ಅಂತೂ ಕೂಡ ಹಾಕಿರ್ತೇನೆ. ಯಾಕಂದರೆ ಕ್ವಾಲಿಫಿಕೇಷನ್ ಹಾಕಿಲ್ಲ ಅವರು. ಬಟ್ ನಿಮಗೆ 8th ಇದ್ದವರು 7th 8th 9th 10th ಇದ್ದರು ಇಂಗ್ಲೀಷ್ ಓದೋಕೆ ಬರುತ್ತೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡ್ತೀವಿ ಅನ್ನೋ ಮಕ್ಕಳಿದ್ರೆ ಡೆಫಿನೆಟ್ಲಿ ಅವ್ರು ಈ ವರ್ಕ್ ಮಾಡ್ಬೋದು. 1 ಗಂಟೆ ಅಂತ ಹೇಳ್ಬಿಟ್ಟು ಡೈಲಿ ಮಾಡ್ಬೋದು.
ಓಕೆನಾ. ಸೊ ಇದೊಂದು ಮಾಹಿತಿ ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ನಾನು ಇದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಹೀಗಾಗಿ ನೋಡ್ಕೊಳ್ಳಿ, ನಿಮ್ಗೆ ಇಷ್ಟ ಇದೆ ಅಂತಂದರೆ ಇವತ್ತೇ ಇದಕ್ಕೆ ಅಪ್ಲೈ ಮಾಡಿ. ಓಕೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.